ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಹಾಕುಂಭ ಮೇಳದಲ್ಲಿ ನಡೆದಿರತಕ್ಕಂಥ ಹಾಗೂ ಈಗಲೂ ಕೂಡ ನಡೀತಿರ್ತಕ್ಕಂಥ ಒಂದು ಪರಶಿವನ ಅಂದರೆ ಪರಮಾತ್ಮನ ಒಂದು ಅವತಾರದ ಒಂದು ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸಿದ್ದೀನಿ. ಸ್ನೇಹಿತರೆ, ಭಕ್ತಿಪೂರ್ವಕವಾಗಿ ಈ ಒಂದು ಸಂಚಿಕೆಯನ್ನು ಪ್ರತಿಯೊಬ್ಬರು ಕೂಡ ನೀವು ನೋಡಿದವರೆಲ್ಲರಿಗೂ ಕೂಡ ಶಿವನ ಒಂದು ಅನುಗ್ರಹ ಸಿಗಲಿ ಅನ್ನುವಂಥ ಆಶಾಭಾವನೆಯಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಈಗಲೂ ಕೂಡ ಆ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ಲಕ್ಷಾಂತರ ಭಕ್ತರ ಒಂದು ಸಮ್ಮುಖದಲ್ಲಿ ಪರಮಾತ್ಮನು ಅಂದರೆ ಶಿವನು ತನ್ನ ಇರುವಿಕೆಯನ್ನು ಪ್ರತ್ಯಕ್ಷವಾಗಿ ಅವನು ತನ್ನ ಇರುವಿಕೆಯನ್ನು ಪ್ರಚುರಪಡಿಸಿರ್ತಕ್ಕಂಥ ಒಂದು ದಿವ್ಯ ಹಾಗೂ ಭವ್ಯ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ಅರ್ಪಣೆ ಮಾಡಲಿಕ್ಕೆ ಈ ಸಂಚಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ. ಯಾಕಂದರೆ ಶಿವನು ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಆ ಒಂದು ಸಂದರ್ಭದಲ್ಲಿ ಈಗಲೂ ಕೂಡ ಅವನು ಅಲ್ಲಿ ಇರ್ತಕ್ಕಂಥ ಒಂದು ವಿಷಯವನ್ನು ಕೂಡ ತಿಳಿಸಲಿಕ್ಕೆ ಹೆಮ್ಮೆ ಪಡ್ತೀನಿ. ಯಾಕಂದರೆ ಕುಂಭಮೇಳ ಸಾಕಷ್ಟು ದಿನಗಳ ನಂತರ, ಸಾಕಷ್ಟು ವರ್ಷಗಳ ನಂತರ ನಡೆದಿರತಕ್ಕಂಥ ಈ ಕುಂಭಮೇಳದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಾಗವಹಿಸಿರ್ತಕ್ಕಂಥ ಈ ಕುಂಭಮೇಳ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನ ಒಂದು ಛಾಪನ್ನು ಮೂಡಿಸಿದೆ. ದೇಶ ವಿದೇಶಗಳಿಂದಲೂ ಕೂಡ, ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ತಮ್ಮ ಒಂದು ಪರಮಾತ್ಮನ ಒಂದು ಸನ್ನಿಧಿಗೆ ಆಗಮಿಸಿ ತಮ್ಮ ಒಂದು ಪವಿತ್ರವಾದಂಥ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದಾರೆ. ಮಂತ್ರ ಘೋಷ ವಾದ್ಯಗಳೊಂದಿಗೆ ಶಿವನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಆ ಶಿವನ ಒಂದು ಕೃಪಾ ಕಟಾಕ್ಷಕ್ಕಾಗಿ ತಮ್ಮ ಇರುವಿಕೆಯನ್ನು ಕೂಡ ತೊಡಗಿಸಿಕೊಂಡಿರ್ತಕ್ಕಂಥ ಈ ಪುಣ್ಯ ದಿನದಂದು ನಾವೆಲ್ಲರೂ ಕೂಡ ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥವರು ಮಹಾಪುಣ್ಯವಂತರು ಅನ್ನುವಂಥ ಭಾವನೆಯಲ್ಲಿದ್ದೇವೆ. ಹೀಗಿರುವಾಗ ಕೋಟ್ಯಾಂತರ ಜನ ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ನಾಗಸಾಧುಗಳು ಹಾಗೂ ಋಷಿ ಮುನಿಗಳು ಹಾಗೂ ಸಾಕಷ್ಟು ಜನ ಅಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತರು ಕೂಡ ಬಂದಿರತಕ್ಕಂಥ ಈ ಪುಣ್ಯ ಸ್ಥಳದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಬಂದು ತನ್ನ ಇರುವಿಕೆಯನ್ನು ಹಾಗೂ ತನ್ನ ಉಪಸ್ಥಿತಿಯನ್ನು ಈ ಕುಂಭಮೇಳದಲ್ಲಿ ಪ್ರಸ್ತುತಪಡಿಸಿರ್ತಕ್ಕಂಥ ಈ ಪುಣ್ಯ ಭೂಮಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ಒಂದು ಸಮಯದಲ್ಲಿ ಈಗ ನಡೀತಾ ಇರತಕ್ಕಂಥ ಈ ಕುಂಭಮೇಳ ನಿಜಕ್ಕೂ ಕೂಡ ಮನುಕುಲಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿ ಸಾಮಾನ್ಯ ಜನರಿಗೂ ಕೂಡ ಮೋಕ್ಷವನ್ನು ಕಲ್ಪಿಸುವಂಥ ಒಂದು ಪುಣ್ಯ ಕ್ಷೇತ್ರ ಈ ಕುಂಭಮೇಳ ನಡೀತಿರ್ತಕ್ಕಂಥ ಒಂದು ಕ್ಷೇತ್ರ. ಈ ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತೀಯರಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಬಂದಿರತಕ್ಕಂಥ ವಿದೇಶಿಯರೂ ಕೂಡ ಸಾಧು ಸಂತರಾಗಿ ಹಾಗೂ ತಮ್ಮ ಒಂದು ಪರಾಕಾಷ್ಠೆಯನ್ನು, ಭಕ್ತಿಯ ಪರಾಕಾಷ್ಠೆಯನ್ನು ಮೆರೀತಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಮಿಂದೆದ್ದು ಹೇಳ್ತಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ದೇವರ ಒಂದು ಪ್ರಸಾದ, ದೇವರ ವರ ಪ್ರಸಾದ ಅಂಥೇಳಿ ನಾವು ಅವರನ್ನು ನೋಡ್ತಾ ಇದ್ದೇವೆ. ಹೀಗಿರುವಾಗ ಈ ಸಂದರ್ಭದಲ್ಲಿ ಅಂದರೆ ನಿನ್ನೆ ನಡೆದಿರ್ತಕ್ಕಂಥ ಈ ಘಟನೆ, ಕುಂಭಮೇಳದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ, ಮಹಾಕುಂಭಮೇಳದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪವಿತ್ರವಾದ ಘಟನೆಯ ಒಂದು ಸಾರಾಂಶವನ್ನು, ಅದರ ಒಂದು ವಸ್ತು ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸಿದ್ದೇನೆ. ಸ್ನೇಹಿತರೆ, ಶಿವನು ಸರ್ವವ್ಯಾಪಿ, ಸರ್ವಾಂತರ್ಯಾಮಿ ಅಂತ ಹೇಳಿದ್ದನ್ನು ನಾವೆಲ್ಲರೂ ಕೇಳಿದ್ದೇವೆ. ಆದರೂ ಕೂಡ ಸಾಕ್ಷಾತ್ ಪರಶಿವನೇ ಈ ಒಂದು ಕುಂಭಮೇಳದಲ್ಲಿ ಭಾಗವಹಿಸಿ ತನ್ನ ಒಂದು ಪ್ರಸ್ತುತಿಯನ್ನು ಈ ಕುಂಭಮೇಳದಲ್ಲಿ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಈ ಸನ್ನಿವೇಶ ನಿಜಕ್ಕೂ ಕೂಡ ಭಾರತೀಯರಿಗೆ ಹಾಗೂ ಭಕ್ತರಿಗೆ ಒಂದು ಪುಣ್ಯ ಒಂದು ಕ್ಷಣ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ನಿನ್ನೆನೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಈಗಲೂ ಕೂಡ ಆ ಶಿವನು ಅಲ್ಲಿಯೇ ಇರತಕ್ಕಂಥ ಒಂದು ವಸ್ತುಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಶಿವನು ಘಟಾಧಾರಿಯಾಗಿ ಅಂದರೆ ಅವನು ಸ್ಮಶಾನದಲ್ಲಿ ಇರ್ತಕ್ಕಂಥ ವಿರಾಗಿ. ಹೀಗಾಗಿ ಅವನು ಕುಂಭಮೇಳದಲ್ಲಿ ವೈರಾಗ್ಯವನ್ನು ಪ್ರದರ್ಶಿಸುತ್ತಾ ತನ್ನ ಒಂದು ಜಟಾಧಾರಿಯಾಗಿ ಕೊರಳಲ್ಲಿ ಹಾವನ್ನು ಧರಿಸಿರ್ತಕ್ಕಂಥ ಒಂದು ಭಯಾನಕ ದೃಶ್ಯ ನಿನ್ನೆ ಕಂಡುಬಂತು. ಆ ಸಂದರ್ಭದಲ್ಲಿ ಅವನು ಯಾರೋ ಒಬ್ಬ ಸಾಧು ಇರಬೇಕು, ಅಥವಾ ಯಾರೋ ಒಬ್ಬ ಭಯೋತ್ಪಾದಕ ಇರಬೇಕು ಅನ್ನುವಂಥ ಸಂಶಯದಿಂದ ಪೊಲೀಸರು ಅವರನ್ನು ತಡೆ ಹಿಡಿದಾಗ
ಶಿವನು ಮಂತ್ರದ ಒಂದು ಧ್ಯಾನದಲ್ಲಿ ತಲ್ಲೀನರಾಗಿದ್ದರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಿಚಾರಿಸಲಾಗಿ, ನೀವು ನನ್ನನ್ನು ಮುಟ್ಟಬೇಡ್ರಿ, ಯಾಕಂದರೆ ಈ ಸಂದರ್ಭದಲ್ಲಿ ನೀವು ನನ್ನನ್ನು ಮುಟ್ಟಿದರೆ ನಿಮಗೆ ಒಂದು ಶಾಪ ಉಂಟಾಗಬಹುದು ಅನ್ನುವಂಥ ಒಂದು ಮಾತನ್ನು ಕೂಡ ಸಾಕ್ಷಾತ್ ಪರಶಿವನೇ ಪೊಲೀಸರಿಗೆ ತಿಳಿಸ್ತಾನೆ. ಹಾಗಿದ್ದರೂ ಕೂಡ ಪೊಲೀಸರು ಹಾಗೂ ಪೊಲೀಸ್ ಅಧಿಕಾರಿಗಳು ಈಗ ಒಂದು ಕುಂಭಮೇಳದಲ್ಲಿ ಸಂಶಯ ಉಂಟಾಗ್ತಾ ಇರೋದೇನೆಂದರೆ, ಭಾರತದ ಒಂದು ಮೇಲೆ ಈ ಒಂದು ಸನ್ನಿವೇಶದಲ್ಲಿ ಭಯೋತ್ಪಾದಕರು ತಮ್ಮ ಕೈಚಳಕವನ್ನು ನಡೆಸಬಹುದು ಅನ್ನುವಂಥ ಒಂದು ಆತಂಕವೂ ಕೂಡ ಇರೋದರಿಂದ ಈ ಸನ್ಯಾಸಿಯ ಮೇಲೆ ಪೊಲೀಸರಿಗೆ ಸಂಶಯ ಉಂಟಾಗಿ, ಈ ಸಂದರ್ಭದಲ್ಲಿ ಅವರು ಶಿವನನ್ನು ತಮ್ಮ ಒಂದು ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ. ಕಚೇರಿಗೆ ಕರೆದುಕೊಂಡು ಹೋದಾಗ ಆ ಘಟಾಧಾರಿಯಲ್ಲಿ ಇರ್ತಕ್ಕಂಥ ಶಿವನ ಒಂದು ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಹಾಗೂ ಸರ್ಪ ಹಾಗೂ ತಲೆಯಲ್ಲಿ ಜಟಾಧಾರಿ ಹಾಗೂ ತಲೆಯಲ್ಲಿ ಅರ್ಧ ಚಂದ್ರಾಕೃತಿ ಉಳ್ಳಂಥ ಒಂದು ಚಿತ್ರ, ಅಂದ್ರೆ ಅದು ಕೂಡ ಅಲ್ಲೇ ಗಂಗಾ ಮಾತೆಯು ತನ್ನ ಒಂದು ಇರುವಿಕೆಯನ್ನು ಕೂಡ ಪ್ರದರ್ಶನ ಮಾಡ್ತಿರತಕ್ಕಂಥ ಒಂದು ಭವ್ಯವಾದ ಒಂದು ಸಾಕ್ಷಾತ್ ಪರಶಿವನ ಒಂದು ಅವತಾರವೇ ಅಂತ ಕಂಡು ಬಂದರೂ ಕೂಡ ಪೊಲೀಸರಿಗೆ ಇದು ಅರ್ಥ ಆಗಲಿಲ್ಲ. ಹಾಗಿದ್ದಾಗ ಶಿವನ ಒಂದು ಬಗಲಲ್ಲಿ ಇರ್ತಕ್ಕಂಥ ಒಂದು ಚೀಲ ಕಂಡಿತು. ಆ ಚೀಲವನ್ನು ತೆಗೆದು ನೋಡಿದಾಗ ಆ ಚೀಲದಲ್ಲಿ ಏನೋ ಒಂದು ಬರೆದಿತ್ತು. ಆ ಒಂದು ಬರವಣಿಗೆಯನ್ನು ಓದಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗಲಿಲ್ಲ. ಆಗ ಆ ಪರಶಿವನು ಪೊಲೀಸರಿಗೆ ಹೇಳ್ತಾರೆ, ಇಲ್ಲ, ನೀವು ಅದನ್ನು ಮುಟ್ಟಬೇಡ್ರಿ, ಮುಟ್ಟಿದರೆ ನಿಮಗೆ ತೊಂದರೆ ಆಗ್ತೈತಿ, ಹಾಗೂ ನಿಮ್ಮ ಜೀವಿತದವರೆಗೂ ಕೂಡ ಅದು ನಿಮ್ಮನ್ನು ಕಾಡ್ತತಿ ಅನ್ನುವಂಥ ಒಂದು ಭಯಾನಕವಾದಂಥ ಒಂದು ಮಾತನ್ನು ಹೇಳಿದರೂ ಕೂಡ ಪೊಲೀಸರು ಕೇಳಿಲ್ಲ. ಆ ಒಂದು ಬಗಲಲ್ಲಿರ್ತಕ್ಕಂಥ ಒಂದು ಚೀಲವನ್ನು ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂಥ ಒಂದು ತಾಳೆಗರಿಯನ್ನು ತೆಗೆದಾಗ ಆ ಒಂದು ತಾಳೆಗರಿಯಲ್ಲಿ ಬರೆದಿರ್ತಕ್ಕಂಥ ವಿಚಿತ್ರವಾದಂಥ ಒಂದು ಬರವಣಿಗೆಯು ಕಾಣಿತು. ಆಮೇಲೆ ಆ ಬರವಣಿಗೆಯಿಂದ ಉಂಟಾಗ್ತಿರ್ತಕ್ಕಂಥ ಒಂದು ಸ್ವರಗಳು ಹಾಗೂ ಅದರಿಂದ ಉತ್ಪತ್ತಿ ಆಗ್ತಿರ್ತಕ್ಕಂಥ ಮಂತ್ರ ಘೋಷ ವಾಕ್ಯಗಳು ಕೂಡ ಪೊಲೀಸರಿಗೆ ಅರ್ಥ ಆಗಲಿಲ್ಲ. ಹಾಗಿರುವಾಗ ಆ ಮಂತ್ರ ಘೋಷ ವಾಕ್ಯಗಳೇನೆಂದು ಪೂಜ್ಯ ಪರಶಿವನನ್ನು ಪೊಲೀಸರು ಕೇಳಿದಾಗ, ಅದು ನಿಮ್ಮ ಕರ್ಮ, ನಿಮ್ಮ ಕರ್ಮ ನಿಮ್ಮನ್ನು ಬೆನ್ನಟ್ಟಿದೆ ಈಗ ಅಂತ ಹೇಳ್ತಾರೆ. ಹೀಗಾಗಿ ಅದು ಆ ಮಂತ್ರ ತನ್ನಷ್ಟಕ್ಕೆ ತಾನೇ ಮಂತ್ರವನ್ನು ಜಪಿಸುತ್ತಾ ಮಾಯವಾಗ್ತೈತಿ. ಮಾಯವಾದಾಗ ಶಿವನು ಕೂಡ ಅಲ್ಲಿಂದ ಮಾಯವಾಗ್ತಾನೆ. ಆಮೇಲೆ ಶಿವನನ್ನು ಹುಡುಕ್ತಾ ಅವರು ಮತ್ತೆ ಕುಂಭಮೇಳ ಇರುವಂಥ ಸ್ಥಳದಲ್ಲಿ ಬರ್ತಾರೆ. ಅಲ್ಲಿ ಆ ಶಿವನು ಮತ್ತೆ ಪ್ರತ್ಯಕ್ಷನಾಗಿ ಆ ಶಿವನನ್ನು ಮತ್ತೆ ಅವರು ಹಿಡಿತಾರೆ ಹಾಗೂ ಅವನನ್ನು ದಸ್ತಗಿರಿ ಮಾಡ್ತಾರೆ. ಮಾಡಿದಾಗ ಆ ಶಿವನು, ಮತ್ತೇಕೆ ನನ್ನ ಹಿಡಿದ್ರಿ, ನಿಮ್ಮ ಕರ್ಮ, ನಿಮ್ಮ ಕಂಟಕ, ನಿಮ್ಮ ಮೇಲೆ ನಿಮಗೆ ಬರ್ತಿರ್ತಕ್ಕಂಥ ಕಂಟಕದಿಂದ ನೀವು ಪಾರಾಗೋದನ್ನು ನೋಡ್ಕೊಳ್ರಿ, ನನ್ನನ್ನು ಹಿಡಿಬೇಡ್ರಿ, ತಡಿಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ, ಆ ಒಂದು ತಾಮ್ರದಲ್ಲಿ ಇದ್ದಂಥ ಮಂತ್ರ ಘೋಷ ವಾಕ್ಯಗಳಿಂದ ನಮಗೆ ಆಶ್ಚರ್ಯಚಕಿತರಾಗಿದ್ದೇವೆ, ಅದು ಈಗ ಇಲ್ಲ. ಹೀಗಿರುವಾಗ ನೀವು ಕೂಡ ಅದೃಶ್ಯರಾದಿರಿ, ನೀವು ನಮ್ಮ ಕಣ್ಣಿಗೆ ಕಾಣಲಿಲ್ಲ, ಹೀಗಾಗಿ ನಿಮ್ಮನ್ನು ನಾವು ಹುಡುಕಿಕೊಂಡು ನಿಮ್ಮ ಹತ್ತಿರ ಬಂದಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಶಿವನು ಒಂದು ಅರಣ್ಯ ಪ್ರದೇಶಕ್ಕೆ ಹೋಗ್ತಾನೆ. ಅರಣ್ಯ ಪ್ರದೇಶಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಶಿವನ ಒಂದು ಹಿಂಬಾಲಿಸಿಕೊಂಡು ಇವರು ಕೂಡ, ಅಂದರೆ ಪೊಲೀಸರು ಕೂಡ ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡದಾದಂಥ ಭವ್ಯವಾದಂಥ ಬಂಗಲೆ ಇರ್ತೈತಿ. ಅದು ಆ ಬಂಗಲೆಯನ್ನು ಜಾಡು ಹಿಡಿದಿರ್ತಕ್ಕಂಥ ಬಂಗಲೆಯನ್ನು ಶಿವನು ಪ್ರವೇಶ ಮಾಡಿದಾಗ ಅಲ್ಲಿ ತಾಮ್ರದ ಒಂದು ವಸ್ತು ಕಾಣ್ತೈತಿ. ಆ ತಾಮ್ರದ ವಸ್ತು ಕಂಡಾಗ ಆ ತಾಮ್ರದ ವಸ್ತುವಿನಿಂದ ಬರ್ತಿರ್ತಕ್ಕಂಥ ಮಂತ್ರ ಘೋಷಗಳನ್ನು ಮತ್ತೆ ಅವರು ಕೇಳಿದಾಗ ಆ ಪೊಲೀಸರಿಗೆ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಪರಮಾತ್ಮನು ಹೇಳ್ತಾನೆ, ಇಲ್ಲ, ಇದನ್ನು ನೀವು ನಿಮ್ಮ ಹತ್ತಿರ ಇಟ್ಕೊಳ್ರಿ, ಯಾಕಂದರೆ ಇಟ್ಕೊಳ್ಳದೇ ಇದ್ದರೆ ನಿಮಗೆ ಮುಂದೆ ತೊಂದರೆ ಆಗ್ತೈತಿ. ಯಾಕಂದರೆ ನೀವು ಜೀವಂತ ಇರುವವರೆಗೂ ಕೂಡ ನಿಮಗೆ ಇದು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಅವರು ಪೊಲೀಸರು ಆ ಮಂತ್ರವನ್ನು ಪಡೆಯಲಿಕ್ಕೆ, ಅದನ್ನು ತೆಗೆದುಕೊಳ್ಳಲಿಕ್ಕೆ ಹೋದಾಗ ಅದು ಆಕಾಶದ ಎತ್ತರಕ್ಕೆ ಹೋಗಿ ಕಣ್ಮರೆ ಆಗ್ತೈತಿ. ಈ ಸಂದರ್ಭದಲ್ಲಿ ಮತ್ತೆ ಶಿವನು ಹೇಳ್ತಾನೆ, ಇಲ್ಲ, ಅದು ಇನ್ನು ನಿಮ್ಮ ಕೈಗೆ ಸಿಗೋದಿಲ್ಲ, ನನಗೂ ಕೂಡ ಅದು ಸಿಗೋದಿಲ್ಲ. ಈಗ ನೀವು ಏನು ಮಾಡಬೇಕಂತಂದರೆ ಆ ಒಂದು ಮಂತ್ರಘೋಷಗಳನ್ನು ನಿಮಗೆ ಹೇಳ್ತೀನಿ. ಆ ಮಂತ್ರಘೋಷಗಳನ್ನು ಹಾಗೂ
ಎಲ್ಲವನ್ನು ನೀವು ಭಕ್ತಿಪೂರ್ವಕವಾಗಿ ಮಂತ್ರಗಳನ್ನು ಪಠಿಸಿದ್ದೇ ಆತಂದರೆ ನಿಮಗೆ ಸಂಕಷ್ಟ ದೂರ ಆಗ್ತೈತಿ. ಈ ಸಂಕಷ್ಟಮಯ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಿಂದ ನೀವು ಪಾರಾಗ್ತೀರಿ ಅಂತನ್ನುವಂಥ ಮಾತನ್ನು ಹೇಳಿ ಅವರು ಪೊಲೀಸರಿಗೆ ಒಂದು ಮಂತ್ರವನ್ನು ಕೂಡ ಹೇಳ್ತಾರೆ. ಈ ಮಂತ್ರವನ್ನು ಪೊಲೀಸರು ಉಚ್ಚರಿಸುತ್ತಾ ಕೆಲವು ದಿನ ಇವತ್ತಿನೇ ನಡೆದಿರ್ತಕ್ಕಂಥ ಘಟನೆ ಅದನ್ನು ಮತ್ತೆ ಪೊಲೀಸರು ಮತ್ತೆ ಆ ಶಿವನಲ್ಲಿ ಹೋಗ್ತಾರೆ. ಹೋದಾಗ ಆ ಒಂದು ಪೊಲೀಸ್ ಅಧಿಕಾರಿ ಆ ಶಿವನನ್ನು ತಡೆದಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಪ್ರಜ್ಞೆ ಇಲ್ಲದಂಥ ಒಂದು ಪರಿಸ್ಥಿತಿಯು ಉಂಟಾಗ್ತಿರ್ತಕ್ಕಂಥ ಸಂದರ್ಭವೂ ಕೂಡ ಎದುರಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಶಿವನು ತನ್ನ ಒಂದು ನೀರನ್ನು ಪೊಲೀಸ್ ಅಧಿಕಾರಿಯ ಮೇಲೆ ಚಿಂಪಡಿಸಿದಾಗ ಆ ಪೊಲೀಸ್ ಅಧಿಕಾರಿಗೆ ಮತ್ತೆ ವಾಸ್ತವ ಸ್ಥಿತಿಗೆ ಬಂದು ಪರಮಾತ್ಮನ ಇರುವಿಕೆಯನ್ನು ನಾನು ಕಂಡೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಪರಮಾತ್ಮ ಇದ್ದಾನೆ, ದೇವರು ನಮ್ಮ ಜೊತೆಗೆ ಇದ್ದಾನೆ ಅನ್ನೋದಕ್ಕೆ ಕುಂಭಮೇಳದಲ್ಲಿ ಈ ಕುಂಭಮೇಳದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಸಾಕ್ಷಿ. ಪರಮಾತ್ಮನೂ ಕೂಡ ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾನೆ. ಈ ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಪುಣ್ಯವಂತರು. ಈ ಕುಂಭಮೇಳದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಯನ್ನು ಕೇಳ್ತಿರ್ತಕ್ಕಂಥವರು ಕೂಡ ಮಹಾಪುಣ್ಯವಂತರು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ಓಂ ನಮಃ ಶಿವಾಯ ಅನ್ನುವಂಥ ಒಂದು ನಿಮ್ಮ ಬರವಣಿಗೆಯ ಮುಖಾಂತರ ನನ್ನ ಜೊತೆಗೆ ಹಂಚ್ಕೊಳ್ರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸ ಮಾಡಿ ನೀವು ಶಿವನ ಕೃಪೆಗೆ ಪಾತ್ರರಾಗ್ರಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.